ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಹೇಗಿದ್ರೆ ಎಲ್ಲರೂ? ನಾನು ಅನ್ಕೋತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಲ್ಲರಿಗೂ ನಮಸ್ಕಾರ. ನೋಡಿ ಗೈಸ್, ನಾನು ವಿಡಿಯೋ ಮಾಡೋ ಕಾರಣ ಏನಂದ್ರೆ ಬಟ್ಟೆ ಟಿಚಿಂಗ್ ಹೇಗೆ ಮಾಡಬೇಕು, ಬಟ್ಟೆ ಟಿಚಿಂಗ್ ಮಾಡೋ ಮಷಿನ್ಗೆ ಸ್ಟಾರ್ಟಿಂಗ್ ಹೇಗೆ ಯೂಸ್ ಮಾಡಬೇಕು, ಹೇಗೆ ಮಷಿನ್ ತುಳಿಬೇಕು, ಹೇಗೆ ಥ್ರೆಡ್ ಆಗಬೇಕು, ಹೇಗೆ ಲೀಡರ್ ಎಲ್ಲ ಬೆಲ್ಟ್ ಹೇಗೆ ಹಾಕಬೇಕು ಅಂತ ಎಲ್ಲ ಥರ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಅದು ಬರೀ 1 ಅವರಲ್ಲಿ ನೀವು ಕಲ್ಕೋಬಹುದು. ಬೇರೆ ಅವ್ರ ಹತ್ರ ಹೋಗಿ ಕಲ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆ ಥರ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿ, ಹಾಗೆ ಫುಲ್ ವಿಡಿಯೋ ನೋಡಿಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೋಸ್ಕರ ನಾನು ಒಳ್ಳೆ ವಿಡಿಯೋನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗೆ ನಿಮ್ಮ ಸಪೋರ್ಟ್ ಕೊಡ್ತಾ ಇರಿ. ನಿಮ್ಮ ಸಪೋರ್ಟ್ ಕೊಟ್ಟರೆ ನನಗೆ ಮತ್ತೆ ಖುಷಿಯಿಂದ ನಾನು ಇನ್ನೂ ಒಳ್ಳೆ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಬನ್ನಿ, ನಿಮಗೆ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ಬನ್ನಿ ನೋಡಿ, ಫಸ್ಟು ಬಾಬಿನಲ್ಲಿ ದಾರ ಹೇಗೆ ತುಂಬ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಈ ಥರ ಫಸ್ಟು ದಾರ ಇರುತ್ತೆ, ಹಾಗೆ ಇಟ್ಕೊಂಡು ನೋಡಿ ಇದರಲ್ಲಿ ಹಾಕ್ಕೋಬೇಕು. ಇದರಲ್ಲಿ ಹಾಕ್ಕೊಂಡು ಮತ್ತೆ ನಾವು ಹಂಗೆ ಮಷಿನ್ ಯೂಸ್ ಮಾಡಿಕೊಂಡು ಹಾಗೆ ನೋಡಿ ಈ ಥರ ದಾರವನ್ನು ತುಂಬ್ಕೋಬೇಕು. ಇಲ್ಲೇನು ತುಂಬ್ಕೋತೇವೆ, ಬಟ್ ಇಲ್ಲೇನು ತುಂಬ್ಕೋಬೇಕು. ಏನಾರು ಇಲ್ಲಿ ಬರಲಿಲ್ಲ ಅಂದರೆ ಇಲ್ಲೇ ತುಂಬ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಅಷ್ಟು ದಾರ ತುಂಬ್ಕೋಬೇಕು. ಫಸ್ಟು ತುಂಬಿಕೊಂಡು ಕೇಸಲ್ಲಿ ನೋಡಿ ಈ ಥರ ಬಾಬಿಲಿನಿಂದ ಕೇಸಲ್ಲಿ ತುಂಬಬೇಕಂದ್ರೆ ಅಷ್ಟು ದಾರವನ್ನು ಆಚೆ ತಕ್ಕೊಂಡು ಹಾಗೆ ಇಟ್ಕೋಬೇಕು. ಇಟ್ಕೊಂಡು ಮತ್ತೆ ಇಲ್ಲಿಂದು ನೋಡಿ ಈ ಥರ ಇಲ್ಲಿಂದು ಹಾಗೆ ದಾರ ಇಲ್ಲಿ ಹಾಕ್ಕೊಂಡು ಹಾಗೆ ದಾರ ಒಳಗಡೆ ಬರಬೇಕು. ನೋಡಿ ಈ ಥರ ಇಲ್ಲಿ ಹೋಲ್ಸ್ ಇದೆ ಅಲ್ವಾ, ಅಲ್ಲಿ ಬರಬೇಕು ದಾರ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಈ ಥರ ಬಾಬಿನ್ ಕೇಸ್ ಇರುತ್ತೆ ಅಲ್ವಾ, ಕೇಸಿಗೆ ಈ ಹೋಲ್ ಇರುತ್ತೆ ಅಲ್ವಾ, ಈ ಹೋಲಲ್ಲಿ ಈ ಖಾಚ ಕುತ್ಕೋಬೇಕು. ನೋಡಿ ಈ ಥರ, ನೋಡಿ ಈ ಥರ ಸ್ವಲ್ಪ ಮಷೀನು ಇದು ಮಾಡ್ಕೋಬೇಕು. ಮಾಡಿಕೊಂಡು ಹಾಗೆ ಕುತ್ಕೋಬೇಕು. ಈ ಖಾಚ ಹೋಗಿ ಖಾಚಲ್ಲಿ ಕುತ್ಕೋಬೇಕು. ಮತ್ತು ಇದನ್ನು ಜೋರಾಗಿ ಪ್ರೆಸ್ ಮಾಡಬೇಕು. ನೋಡಿ ಹಾಗೆ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಕುತ್ಕೊಂಡು ಬಿಡುತ್ತೆ. ಮತ್ತು ಈ ದಾರ ಮೇಲೆ ಬರುತ್ತೆ. ನೋಡಿ ಈಸಿಯಾಗಿ ಇರುತ್ತೆ. ಅದೇ ನೋಡೋಕೆ ನಮ್ಗೆ ಹಂಗೆ ಅನಿಸುತ್ತೆ. ಒಂದ್ಸತಿ ನೋಡಿ ಈ ದಾರನ್ನು ಸೂಜಿಯಲ್ಲಿ ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಇವಾಗ. ನೋಡಿ ಈ ಥರ ದಾರ ಇರುತ್ತೆ, ಇದರಲ್ಲಿ ಹಾಕ್ಕೋಬೇಕು. ಫಸ್ಟು ಇದರಲ್ಲಿ ಹಾಕ್ಕೊಂಡು ಮತ್ತೆ ಇದನ್ನು ಒಂಚೂರು ಕಟ್ ಮಾಡ್ಕೋಬೇಕು. ಮುಂದೆ ಕಟ್ ಮಾಡಿಕೊಂಡು ನೋಡಿ ಈ ಖಾಚ ಇರುತ್ತೆ ಅಲ್ವಾ, ಈ ಖಾಚ ಅಲ್ಲಿ ಹಾಕ್ಕೋಬೇಕು. ಈ ಖಾಚ ಅಲ್ಲಿ ಹಾಕ್ಕೊಂಡು ಇಲ್ಲೇನು ಹಾಕ್ಕೋಬಹುದು, ಬಟ್ ಬೇಡ ಒಂದು ಕಡೆ ಹಾಕ್ಕೊಂಡ್ರೂ ಸರಿ. ನೋಡಿ ಅಲ್ಲಿಂದು ಮತ್ತೆ ಈ ರೌಂಡ್ ಇರುತ್ತೆ ಅಲ್ವಾ, ಇದರಲ್ಲಿ ಹಾಗೆ ಬರಬೇಕು. ಹಂಗೆ ಬಂದು ಇಲ್ಲಿಂದು ಹಾಗೆ ಹಾಕ್ಕೋಬೇಕು. ಇಲ್ದರ ಒಳಗಡೆ ಬರಬೇಕು ದಾರ. ಅಲ್ಲಿಂದ ಬಂದು ಮತ್ತೆ ನಮಗೆ ಇಲ್ಲಿ ಹಾಕ್ಕೋಬೇಕು. ಇಲ್ಲೇ ಹಾಕ್ಕೊಂಡು ನೋಡಿ ಇಲ್ಲಿ ಹಾಕ್ಕೊಂಡು ಮತ್ತೆ ಇಲ್ಲೇ ಹಾಕ್ಕೋಬೇಕು. ಇಲ್ಲೇ ಹಾಕ್ಕೊಂಡು ಮತ್ತೆ ಸೂಜಿಯಲ್ಲಿ ಈ ಸೈಡ್ಲಿಂದ ಹಾಕ್ಕೋಬೇಕು. ಈ ಸೈಡ್ಲಿಂದ ನಾವು ಹಾಗೆ ಹಾಕ್ಕೋಬೇಕು. ನೋಡಿ ಈ ಥರ. ಮತ್ತು ಒಳಗಡೆಯಿಂದ ದಾರನ್ನು ನೀಟಾಗಿ ಹಂಗೆ ಈ ತಕ್ಕೋಬೇಕು. ನೋಡಿ ಈ ಥರ ಆ ದಾರ ಬರುತ್ತೆ ಅಲ್ವಾ, ನೋಡಿ ಈ ಥರ ತಕ್ಕೋಬೇಕು. ಅಷ್ಟೇ, ಈಜಿ ಇರುತ್ತೆ. ಮಷೀನನ್ನು ಹೇಗೆ ತುಳಿಬೇಕು ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೀನಿ. ನೋಡಿ ಇದು ಒಂದು ಕಾಲು ಇಲ್ಲಿ ಇಟ್ಕೋಬೇಕು, ಒಂದು ಕಾಲು ಇಲ್ಲಿ ಇಡಬೇಕು, ಒಂದು ಕಾಲು ಬ್ಯಾಕು, ಒಂದು ಕಾಲು ಮುಂದೆ ಹಾಗೆ ಇಟ್ಕೊಂಡು ಈ ಕಾಲನ್ನು ನೋಡಿ ಈ ಕಾಲನ್ನು ಮುಂದೆ ಒತ್ತಬೇಕು, ಈ ಕಾಲನ್ನು ಹಿಂದೆ ಒತ್ತಬೇಕು. ನೋಡಿ ಈ ಥರ ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದೆ. ನೋಡಿ ಈ ಥರ ಎರಡು ಹಾಗೆ ಇಟ್ಕೊಂಡ್ರೆ ನಮಗೆ ಇದು ಈಜಿ ಇರುತ್ತೆ. ಬಟ್ ಹಾಗೆ ಅಂದರೆ ತುಂಬಾ ಈಜಿ ಇರುತ್ತೆ. ನೋಡಿ ಈ ಥರ ಇದು ನಮ್ಮ ಕಡೆ ಬರಬೇಕು. ಮಷೀನ್ ಈ ಥರ ಆಗಬೇಕು. ನೋಡಿ ಈ ಥರ ಬರಬೇಕು. ಮತ್ತು ಬೇಕಂದರೆ ರೂಢಿ ಆದಮೇಲೆ ಹಂಗೆ ಎರಡು ಕಾಲಿಂದ ಹಂಗೆ ಒತ್ಕೋಬೇಕು. ಇದು ನಮ್ಮ ಕಡೆ ಬರಬೇಕು. ನೋಡಿ ಈ ಚಕ್ರ ಅಲ್ಲಿ ಬೆಲ್ಟ್ ಹೆಂಗೆ ಹಾಕ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೆಲ್ಟು ಹಾಕ್ಕೋಬೇಕು ಇದರಲ್ಲಿ ಅಂದರೆ ನೋಡಿ ಈ ಥರ ಬೆಲ್ಟ್ ಇರುತ್ತೆ. ಇದನ್ನು ಹಾಗೆ ಇಲ್ಲಿಂದು ಹಾಗೆ ಹಾಕ್ಕೋಬೇಕು. ನೋಡಿ ಈಜಿಯಾಗಿರುತ್ತೆ. ನಮಗೆ ಫಸ್ಟ್ ಟೈಮ್ ಹಂಗೆ ಅನಿಸುತ್ತೆ. ನೋಡಿ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಈ ಚಕ್ರವನ್ನು ನಾವು ಈ ಕಡೆ ನಮ್ಮ ಕಡೆ ಬರಬೇಕು. ಟೀಚಿಂಗ್ ಮಾಡುವಾಗ ಹಾಗೆ ನಮ್ಮ ಕಡೆ ಬರಬೇಕು. ಆಗ ಉಲ್ಟಾ ಅಂದರೆ ರಾಂಗು, ಹಂಗಂದರೆ ರೈಟು. ನೋಡಿ ಈ ಥರ ಬರಬೇಕು. ನಮ್ಮ ಕಡೆಯೇ ಬರಬೇಕು. ಉಲ್ಟಾ ತಿರುಗಿಸಬಾರ್ದು.
ಥ್ರೆಡ್ ಕಟ್ ಆಗಿಬಿಡುತ್ತೆ ಮತ್ತು ಸೂಜಿ ಕಟ್ ಆಗಿಬಿಡುತ್ತೆ. ಹಾಗೆ ಈ ಥರನೇ ನಮ್ಮ ಕಡೆನೇ ರನ್ನಿಂಗ್ ಮಾಡಬೇಕು. ಈ ಥರ ನಮ್ಮ ಕಡೆ ಬರಬೇಕು. ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಹೆಂಗೆ ಹಾಕ್ಕೋಬೇಕಂದ್ರೆ ಹಾಗೆ ಕೆಳಗಡೆ ಹೇಗೆ ಹಾಕ್ಕೊಂಡಿದ್ದೇವಲ್ವ ಆ ಬೆಲ್ಟಲ್ಲಿ ಹತ್ರ ನೋಡಿ, ಇಲ್ಲಿ ಈ ಬೆಲ್ಟಲ್ಲಿ ಹಾಗೆ ಕುತ್ಕೋಬೇಕು. ಈ ಬೆಲ್ಟು ಕುತ್ಕೊಂಡು ಈಜಿ ಇರುತ್ತೆ ಅಷ್ಟೇ. ಮತ್ತು ಇದು ನಮ್ಮ ಸೈಡ್ ತುಳ್ಕೋಬೇಕು ಮಷೀನು, ಅಷ್ಟೇ ಈಜಿ ಇರುತ್ತೆ. ಈ ಥರ ಅಷ್ಟೇ ನೋಡಿ. ಇವಾಗ ಟೀಚಿಂಗ್ ಬಟ್ಟೆಯನ್ನು ಹೇಗೆ ಇಟ್ಕೊಂಡು ಹೇಗೆ ಬಟ್ಟೆ ಟೀಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದು ದಾರ ಇರುತ್ತೆ, ಈ ದಾರವನ್ನು ಹಾಗೆ ಮುಂಚೆನೇ ಒಳಗಡೆ ಹಾಗೆ ಒಳಗಡಿನ ದಾರ ಹೊರಗಡೆ ತಕ್ಕೋಬೇಕು ನೋಡಿ. ಈ ಥರ ಬಂದುಬಿಡುತ್ತೆ. ಬಂದಾಗಿ ಇದನ್ನು ಹಾಗೆ ಇಟ್ಕೋಬೇಕು. ಹಾಗೆ ಇಟ್ಕೊಂಡು ಇದು ಮೇಲ್ಗಡೆ ಮಾಡ್ಕೋಬೇಕು ಮುಂಚೆ ನೋಡಿ. ಇದು ಮೇಲ್ಗಡೆ ಇರಬೇಕು. ಇವಾಗ ಮೇಲ್ಗಡೆ ಇದೆ, ಇದು ಕೆಳಗಡೆ ಹಾಗೆ ಇಟ್ಕೋಬೇಕು ನೋಡಿ. ನಮಗೆ ಬಟ್ಟೆ ಎತ್ತಬೇಕಂದ್ರೆ ಇದನ್ನು ಮೇಲೆ ಮಾಡಬೇಕು, ಬಟ್ಟೆ ಹೊಲಿಬೇಕಂದ್ರೆ ಇದನ್ನು ಹಾಗೆ ಕೆಳಗಡೆ ಮಾಡಬೇಕು. ಮಾಡಿಕೊಂಡು ಈ ಬೆಲ್ಟನ್ನು ನಮ್ಮ ಕಡೆ ಬರಬೇಕು. ಇದು ಈ ಥರ ನೋಡಿ, ನಮ್ಮ ಕಡೆ ಬಂದು ಹಾಗೆ ಟಿಚಿಂಗ್ ಮಾಡ್ಕೋಬೇಕು. ಈಜಿಯಾಗಿ ಇರುತ್ತೆ ನೋಡಿ. ಹಾಗೆ ಟಿಚಿಂಗ್ ಮಾಡ್ಕೋಬೇಕು, ತುಂಬ ಈಜಿ ಇರುತ್ತೆ. ಹಾಗೆ ನಿಮಗೆ ಏನು ಗೊತ್ತಾಗಲ್ಲ ಅದೆಲ್ಲ ಹೇಳ್ಕೊಡ್ತೀನಿ ನಾನು. ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ನೋಡಿ, ಈ ಥರ ಬಟ್ಟೆ ಟೀಚ್ ಆಯಿತು. ಇವಾಗ ನೋಡಿ ಹೊಲಿಗೆ ಬಂತು, ಈ ಥರ ಟೀಚ್ ಆಯಿತು. ಮತ್ತು ನಮಗೆ ಮಷಿನ್ ಈ ಬಟ್ಟೆ ಕಟ್ ಮಾಡಬೇಕಂದ್ರೆ ಹಾಗೆ ಎತ್ಕೊಂಡು ಇದು ಎತ್ತಿ ಮತ್ತು ಹಾಗೆ ದಾರ ಕಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ದಾರ ಇಲ್ಲಿ ತೂದಿಗೆ ಕಟ್ ಮಾಡಬಾರ್ದು, ಸ್ವಲ್ಪ ದಾರ ಲಾಂಗ್ ಇಡಬೇಕು.